ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಿತ್ಯವೆಂಬ ನಿಜಪದವೆನ್ನ ಹತ್ತಿ ಸಾರ್ದುದ ಕಂಡ ಬಳಿಕ ಚಿತ್ತ ಕರಗಿ ಮನ ಕೊರಗಿ ಹೃದಯ ವರಳಿತು ನೋಡಯ್ಯ ಒತ್ತಿ ಬಿಗಿದ ಸೆರೆಯೊಳಗೆ ಅತ್ತಿತ್ತಲೆಂದರಿಯದೆ ಚನ್ನಮಲ್ಲಿಕಾರ್ಜುನನ ಪಾದದಲ್ಲಿ ಮರೆದೊರಗಿದೆ ನೋಡಯ್ಯ ಅಂಥೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹಿಸ್ತಾಳೆ. ನಿತ್ಯ ಅನ್ನುವಂತಹ ನಿಜ ಪದವನ್ನು ನಾ ಹೊಂದಿದ ಬಳಿಕ ನನ್ನ ಚಿತ್ತ ಕರಗಿ ಹೋತು, ಮನಸ್ಸು ಕೊರಗಿ ಹೋತು, ಹೃದಯ ಅರಳಿತು. ನಾ ಆನಂದದೊಳಗೆ ತೇಲಾಡಿದೆ. ಮಲ್ಲಿಕಾರ್ಜುನ ಅನ್ನುವಂತಹ ಆ ಚನ್ನಮಲ್ಲಿಕಾರ್ಜುನ ಅನ್ನುವನ ನಾಮವನ್ನು ಜಪಿಸಿ ಅವನ ಪಾದದಲ್ಲಿ ನಾ ಪೂರ್ಣವಾದಂತಹ ಸುಖಿಯಾದೆ ಅಂಥೇಳಿ. ನೋಡ್ರಿ, ನಮ್ಮೊಳಗೆ ಎಲ್ಲಿ ತನ ಅಜ್ಞಾನ ಇರ್ತೈತೋ ಅಲ್ಲಿ ತನ ದುಃಖ ಇರ್ತೈತಿ. ಅಜ್ಞಾನ ನಿರಶನ ಆತಪ ಅಂದ್ರೆ ಅಲ್ಲಿ ತನ್ನಷ್ಟಕ್ಕೆ ತಾನು ಸುಖ ಅನ್ನೋದು ನೆಟ್ಟು ಬಿಡ್ತೈತಿ. ಅಜ್ಞಾನವನ್ನು ಕಳೆಯುವ ಕಾರ್ಯವನ್ನು ಸದ್ಗುರು ಮಾಡ್ತಾನೆ. ಸದ್ಗುರು ನಮಗೆ ಏನು ಮಾಡ್ತಾನಂದ್ರೆ ಹೆಜ್ಜೆ ಹೆಜ್ಜೆಗಿನೂ ಉಪದೇಶವನ್ನು ಮಾಡಿ ಸತ್ಯದ ಅರಿವನ್ನು ಮೂಡಿಸಿ ನಮ್ಮೊಳಗಿದ್ದಂತಹ ಅಜ್ಞಾನದ ಕತ್ತಲೆಯನ್ನು ತೊಡೆದು ಹಾಕ್ತಾನೆ. ಅಜ್ಞಾನ ಹೋದ ಕೂಡಲೇ ನಮ್ಮೆಲ್ಲರ ಮನಸ್ಸು ಅರಳತೈತಿ ನೋಡ್ರಿ. ಚಿತ್ತ ಅನ್ನೋದು ಕರಗತೈತಿ. ಆವಾಗ ದ್ವೇಷ ಭಾವನೆ ಅನ್ನೋದು ಇಲ್ಲದಂಗಾಗಿ ಎಲ್ಲಿ ನೋಡಿದಲ್ಲಿ ತನ್ನ ಸ್ವರೂಪವನ್ನು ತಾ ಕಂಡು ಕಡಿಕ ನಿಜವಾದ ಸುಖ ಎಲ್ಲೈತಪ್ಪ ಅಂದ್ರೆ ತನ್ನೊಳಗನ ಐತಂಥೇಳಿ ಆನಂದವನ್ನು ಅನುಭವಿಸಿ ಮುಕ್ತನಾಗಿ ಹೋಗ್ತಾನೆ. ಆ ತನ್ನನ್ನು ತಾ ಅರಿತುಕೊಂಡಂಥವ ಏನಕ್ಕನಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ ಆಗಿ ಹೋಗಿಬಿಡ್ತಾನೆ. ಮತ್ತೂ ಒಂದು ವಚನವನ್ನು ಹೇಳ್ತಾರೆ, ಏನಂದ್ರೆ ಬಾಳಿಂಗೆ ಗೊನೆಯಾದೊಡೆ ಅದೇ ಕಡೆ, ಚೇಳಿಂಗೆ ಬಸಿರಾದೊಡೆ ಅದೇ ಕಡೆ, ತನ್ನ ತಾನರಿದವಂಗೆ ಅದೇ ಕಡೆ ಅಂಥೇಳಿ ಶರಣರನ್ನು ಹೇಳ್ತಾರೆ. ಬಾಳೆ ಗಿಡ ಒಮ್ಮೆ ಗೊನೆ ಬಿಟ್ಟಿತ್ತಪ್ಪ ಅಂದ್ರೆ ಅದೇ ಕಡಿದಂತ್ರಿ. ಚೇಳು ಒಮ್ಮೆ ಬಸರಾತಪ್ಪ ಅಂದ್ರೆ ಹೊಳ್ಳಿ ಬಸರಾಗೋದಲ್ರ. ಹಂಗೆ ತನ್ನ ತಾ ತಿಳ್ಕೊಂಡಪ್ಪ ಅಂದ್ರೆ ಆ ಮನುಷ್ಯನ ಜನ್ಮ ಅದ ಕಡಿ ಆಗತೈತಿ. ಅದಕ್ಕೆ ನಿನ್ನ ನೀ ತಿಳ್ಕೊ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿ ಭಾಳ ಸುಂದರವಾಗಿ ಹೇಳಿದಾರೆ ನೋಡ್ರಿ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ನಾವು ಯಾರಪ್ಪ ಅಂಥೇಳಿ, ನಾವು ಯಾರು ಅಂಥೇಳಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿವಪ್ಪ ಅಂದ್ರೆ ಗುರು ನಮಗೆ ತಿಳಿಸಿ ಹೇಳ್ತಾನೆ. ಏನಂದ್ರೆ ನೀ ಅಂದ್ರೆ ಈ ಶರೀರ ಅಲ್ಲ, ನೀ ಅಂದ್ರೆ ಹೊರಗೆ ಕಾಣಿಸುವಂಥ ಜಗತ್ತು ಅಲ್ಲ, ನೀ ಅಂದ್ರೆ ಸಾಕ್ಷಾತ್ ಪರಮಾತ್ಮನಿದ್ದೀಪ, ಆನಂದರೂಪನಿದ್ದಿ, ಚಿದಾನಂದರೂಪ ಶಿವೋಹಂ ಶಿವೋಹಂ ಅಂಥೇಳಿ ಶಂಕರ ಭಗವತ್ಪಾದರು ಹೆಂಗೆ ಹೇಳಿದ್ರಲ್ಲ ಹಂಗೆ ನೀ ಆನಂದಮಯನಿದ್ದೀಪ ಅಂತ ಹೇಳಿ ನಮ್ಮನ್ನು ಒಂದು ಅನುಸಂಧಾನಕ್ಕೆ ಹಚ್ಚಿ ನಮ್ಮನ್ನು ಜೀವನ್ಮುಕ್ತರನ್ನಾಗಿ ಮಾಡ್ತಾನೆ. ಅದಕ್ಕೆ ನಮ್ಮನ್ನು ನಾವು ಯಾರಂಥೇಳಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋನು. ಸದ್ಗುರುವಿಗೆ ಶರಣಾಗೋನು. ಸದ್ಗುರುವಿನ ಸೇವೆಯನ್ನು ಅನನ್ಯ ಭಾವದಿಂದ ಮಾಡಿ ಆತನ ಒಂದು ಕೃಪೆಗೆ ಪಾತ್ರರಾಗಿ
ನಾವು ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದ್ರಿ. ಯಾವುದೋ ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಮೊದಲು ಅದಕ್ಕೆ ಪ್ಲ್ಯಾನಿಂಗ್ ತೆಗೆಸ್ತಾರೆ ರೀ. ಎಲ್ಲಿ ಅಡುಗೆ ಮನೆ ಇರಬೇಕು, ಎಲ್ಲಿ ಬಚ್ಚಲು ಮನೆ ಇರಬೇಕು, ಎಲ್ಲಿ ಹಾಲ್ ಇರಬೇಕು ಅಂತ ಹೇಳಿಕ್ಯಾರ ಅದರದ್ದು ಪ್ಲ್ಯಾನಿಂಗ್ ತೆಗಿಸಿ ಆಮೇಲೆ ಮನೆ ಕಟ್ಟಕ್ಕೆ ಚಾಲು ಮಾಡ್ತಾರೆ. ಹಂಗೆ ಈ ಶರೀರ ಅನ್ನುವಂಥ ಮನೆ ಈ ಭೂಮಿಗೆ ಹುಟ್ಟಿ ಬರೋಕ್ಕಿಂತ ಮೊದಲು ಇದ್ರದ್ದೆಲ್ಲ ಪ್ಲ್ಯಾನಿಂಗ್ ಪರಮಾತ್ಮ ಮೊದಲು ತಯಾರು ಮಾಡಿ ಇಟ್ಟಿರ್ತಾನೆ ರೀ. ಇದು ಎಲ್ಲಿ ಹುಟ್ಟಬೇಕು, ಎಷ್ಟು ದಿವಸ ಬದುಕಬೇಕು, ಏನೇನು ಅನುಭವಿಸ್ಬೇಕು ಅನ್ನೋ ಪ್ಲ್ಯಾನಿಂಗ ಪರಮಾತ್ಮ ಮೊದಲು ತಯಾರು ಮಾಡಿರ್ತಾನೆ. ಅದಕ್ಕೆ ಈ ಶರೀರ ಸುಖದ ಕಡೆ ಭಾಳ ಗುದ್ದಾಡೋದು ಬೇಡ. ಇದ್ರ ಹಣೆ ಬರೋದಾಗ ಏನೈತೋ ಅದು ಅನುಭವಿಸ್ತೈತಿ. ಅಷ್ಟರೊಳಗೆ ಈ ಪುಣ್ಯಮಯವಾದಂಥ ಶರೀರದ ಸಹಾಯ ಪಡ್ಕೊಂಡಕ್ಕಾರ ನಮ್ಮನ್ನು ನಾವು ತಿಳ್ಕೊಂಡು ಜ್ಞಾನಿಗಳಾಗಿ ಜೀವನ್ಮುಕ್ತರಾಗಬೇಕು ನೋಡ್ರಿ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ನೆಲೆಸಿದಾಗ ಲಕ್ಷೋಪಲಕ್ಷ ಮುಮುಕ್ಷುಗಳು ಬಂದು ಈ ಕಾರ್ಯವನ್ನು ಮಾಡಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡ್ರು. ಅಂಥ ಅನೇಕ ಪುಣ್ಯಾತ್ಮರೊಳಗೆ ಕಬೀರದಾಸರು ನೋಡ್ರಿ. ಕುಂಬಾರ ಮಾಡಿದ ಹಣತೆಯಲಿ ಗಾನಿಗ ತೀಡಿದ ಎಣ್ಣೆ ಹೊಯ್ದು, ಒಕ್ಕಲಿಗ ಬಿತ್ತಿದ ಹತ್ತಿಯ ನಿಟ್ಟು, ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ, ವಿಪ್ರ ಹೊತ್ತಿಸಿದ ಜ್ಯೋತಿಗೆ ಜಾತಿ ಯಾವುದಂತ ಬಹಳ ಸುಂದರವಾಗಿ ಒಬ್ಬ ಸುಭಾಷಿತಕಾರರು ಕೇಳ್ತಾರೆ. ಕುಂಬಾರದ ಹಣತಿ ಬಂತು, ಗಾನಿಗೆರದ ಎಣ್ಣೆ ಬಂತು, ಒಕ್ಕಲಿಗೆರದ ಹತ್ತಿ ಬಂತು, ಯಾರ್ದೋ ಒಬ್ಬರದ್ದು ಕಡ್ಡಿ ಪೆಟ್ಟಿಗೆ ಬಂತು. ಒಳಗೊಬ್ಬರು ಸ್ವಾಮಿಗಳು ವಿಪ್ರರು ಆ ಕಡ್ಡಿಯನ್ನು ಗೀರಿ ಹಚ್ಚಿದ್ರ ದೀಪ ಬೆಳಕು ಬಿತ್ತಲ್ಲ, ಅದು ಯಾವ ಜಾತಿದಂತ ಕರಿಬೇಕದನ್ನು. ಕುಂಬಾರದನ್ಬೇಕು, ಗಾಣಿಗೆರದನ್ಬೇಕು, ಒಕ್ಕಲಿಗರದನ್ಬೇಕು, ಕಡ್ಡಿ ಪೆಟ್ಟಿಗೆ ತಯಾರು ಮಾಡಿದವ್ರು ಅನ್ಬೇಕು, ಕೊಟ್ಟವ್ರದನ್ಬೇಕು, ಗೀರಿ ಹಚ್ಚಿದವ್ರದನ್ಬೇಕು. ಅದಕ್ಕೆ ಆ ಜ್ಯೋತಿಗೆ ಯಾವ ಜಾತಿನೂ ಹೆಂಗಿಲ್ಲೋ ಹಂಗೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಜಾತಿ ಇಲ್ಲದ ಜ್ಯೋತಿಯಾಗಿ ಪ್ರಜ್ವಾಲ್ಯಮಾನವಾಗಿ ಬೆಳಗಿದರು. ಬಂದವರನ್ನು ನಿನ್ನ ಜಾತಿ ಯಾವುದಂತ ಕೇಳಲಿಲ್ಲ. ಅವರೊಳಗಿದ್ದಂಥ ಉತ್ಕಟವಾದಂಥ ಮುಮುಕ್ಷತ್ವದ ಜಿಜ್ಞಾಸೆಯನ್ನು ಅರಿತು ಅವರನ್ನು ತಮ್ಮ ಹಂತಕ್ಕೆ ಕರ್ಕೊಂಡು ಅವರನ್ನು ಉದ್ಧಾರ ಮಾಡಿದಂಥ ಪುಣ್ಯಾತ್ಮರು ನೋಡ್ರಿ ಸಿದ್ಧಾರೂಢಪ್ಪಗಳು. ಹೇಳ್ತಾರೆ ಏನಂದ್ರೆ ಅಂದಾಜು 1880 ಆಸ್ಪಾಸ್ ಇರ್ಬೋದಂತ. ಸಿದ್ಧಾರೂಢಪ್ಪಗಳು ಚಿದ್ಗನಾನಂದ ಸ್ವಾಮಿ ಸಮಾಧಿ ಮುಂದೆ ಹಾಕಿದಂಥ ಒಂದು ಚಪ್ರದೊಳಗೆ ಕುಂತು ಪ್ರವಚನವನ್ನು ಮಾಡಾಕತ್ತಿದ್ರಂತ, ಶಾಸ್ತ್ರ ಹೇಳಕತ್ತಿದ್ರು. ಅಲ್ಲಿ ಬಳ್ಳಾರಿಯಿಂದ ಸೈಯದ್ ಅಮೀನ್ ಅಂತ ಹೇಳ್ಕಾರ ಒಬ್ಬ ಮುಸಲ್ಮಾನ ಯುವಕರು ಬಂದರು. ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಅವರ 10 ಬಳ್ಳಿನೊಳಗೆ ವಜ್ರದ ಉಂಗುರಿದ್ದು ಅಂತಾರೆ. 10 ವಜ್ರದ ಉಂಗುರಿದ್ದು. ರಾಜ ಪೋಷಾಕ ಹೈದರಾಬಾದ ನವಾಬರಿಗೆ ಸಂಬಂಧಪಟ್ಟಂಗೆ ಅಲ್ಲಿಂದ ಆದೋನಿ ನವಾಬರು ಈ ಕಡೆಯಿಂದ ಬಂದು ಬಳ್ಳಾರಿಗೆ ಬಂದು ಹುಬ್ಬಳ್ಳಿಗೆ ಬಂದಿದ್ದರು. ಈ ಸೈಯದ್ ಅಮೀನ್ರವರು ಯಾರಪ್ಪ ನೀನು ಅಂಥೇಳಿ ಸಿದ್ಧಾರೂಢರು ಕೇಳ್ತಾರೆ. ಆವಾಗ ಅವರೊಂದು ಮಾತಂದ್ರಂತ, ಯಪ್ಪ ನಾ ಯಾರು ಅನ್ನೋದು ನನಗಿನ್ನೂ ತಿಳಿವಾಲ್ತು. ನಾ ಯಾರು ಅಂಥೇಳಿ ಕೇಳಾಕ ನಿಮ್ಮ ಹಂತಕ್ಕೆ ಬಂದೇನ್ರಿ ಅಂಥೇಳಿ ಅವ್ರು ಅಂದ ಕೂಡಲೇ ಅವರನ್ನು ಏನು ಸಿದ್ಧಾರೂಢರು ನೋಡಿದ ಕೂಡಲೇ ಅವರಿಗೆ ಅನಿಸ್ತು, ಇದು ಒಂದು ವಸ್ತು ಆಗಕ್ಕೆ ಯೋಗ್ಯ ಐತಪ್ಪ ಅಂತಂದ್ರೆ ಸಿದ್ಧಾರೂಢರು. ಇವನಲ್ಲಿ ಉತ್ಕಟವಾದಂಥ ಜಿಜ್ಞಾಸೆ ಐತಿ, ಇವಾಗ ಅವಕಾಶವನ್ನು ಕೊಟ್ಟು ಇವನನ್ನು ನಾವೊಂದು ಸ್ಥಾನಕ್ಕೆ ತೊಗೊಂಡು ಬರಬಹುದು, ಯೋಗ್ಯದಾನಿವ ಅಂಥೇಳಿ ತಿಳಿದು ಆ ಸೈಯದ್ ಅಮೀನ್ಗೆ ಅಲ್ಲೇ ಇರಾಕ ಅವಕಾಶ ಮಾಡಿಕೊಟ್ರು.
ಸ್ಥಾನ, ಅಂಗ, ಆಪ್ತ, ಸದ್ಭಾವನಾ ಅನ್ನುವಂತಹ ಚತುರ್ವಿಧವಾದಂತಹ ಸೇವೆಯನ್ನು ಆ ಸೈಯದ್ ಅಮೀನ್ರು ಮಾಡಿ ಸಿದ್ಧಾರೂಢರ ಪ್ರೀತಿಗೆ ಪಾತ್ರರಾದರು. ಸಂಗೀತ ಶಾರದೆಯನ್ನು ಒಲಿಸಿಕೊಂಡಿದ್ದರು. ಸಂಸ್ಕೃತ ಭಾಷೆಯನ್ನು ಕರತಲಾಮಲಕ ಮಾಡಿಕೊಂಡು ಬಿಟ್ಟಿದ್ದರು. ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ಆಗಮಗಳನ್ನು, ಶಾಸ್ತ್ರಗಳನ್ನು, ಖುರಾನವನ್ನು, ಬೈಬಲನ್ನು, ಭಗವದ್ಗೀತೆಯನ್ನು, ಮಹಾಭಾರತ, ರಾಮಾಯಣ ಪ್ರತಿಯೊಂದು ವಿಷಯನೂ ಸಹಿತ ಅವರಿಗೆ ಕರಗತ ಆಗಿ ಹೋಗಿಬಿಟ್ಟಿತ್ತು. ಸೈಯದ್ ಅಮೀನ್ರಿಗೆ ಅವರ ಮಾಡುವಂತಹ ಸೇವಾ, ನಿಷ್ಕಾಮವಾದಂಥ ಭಕ್ತಿ, ಪೂರ್ಣ ಜ್ಞಾನ ಅನ್ನೋದು ತುಂಬಿ ತುಳುಕ್ತಿದ್ರೂ ಸಹಿತ ದಾಸ್ಯತ್ವದ ಗುಣ ತಿಳ್ಕೊಂಡಂತಹ ಸಿದ್ಧಾರೂಢರು ಒಂದು ದಿವಸ ಆ ಸೈಯದ್ ಅಮೀನ್ ಅವರ ಒಂದು ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತ, ನೀನು ಸೈಯದ್ ಅಮೀನಲ್ಲಪ್ಪ, ನನ್ನ ಕಬೀರ ದಾಸನಪ್ಪ ನೀನು ಅಂತ ಹೇಳಿ ಕಬೀರ ದಾಸ್ ಅಂತ ಹೇಳಿಕಾರ ಅವರಿಗೆ ನಾಮಕರಣವನ್ನು ಮಾಡಿಬಿಟ್ರು. ಸಿದ್ಧಾರೂಢ ಅಪ್ಪುಗಳಿಗೆ 4 ಆನೆಯ ಬಲದ ರಕ್ಷಣೆ ಆಗಿದ್ರಂತ ನೋಡ್ರಿ ಕಬೀರದಾಸರು. ಸಿದ್ಧಾರೂಢ ಜೋಡಿ ಯಾರಾದರೂ ವಾದ ವಿವಾದ ಮಾಡೋಕ್ಕೆ ಬರಬೇಕಪ್ಪ ಅಂದ್ರೆ ಮೊದಲು ಕಬೀರದಾಸರನ್ನ ಭೇಟಿಯಾಗಿ ಅಲ್ಲಿ ಹೌದು ಅನಿಸ್ಕೊಂಡ ನಂತರನ ಮುಂದೆ ಸಿದ್ಧಾರೂಢರ ಹಂತಕ್ಕೆ ಅವರಿಗೆ ಅವಕಾಶ. ಅವರನ್ನು ದಾಟಿ ಬರಬೇಕಂದ್ರೆ ಎಂಥ ಜ್ಞಾನಿ ಇದ್ರೂ ಸಹಿತ ಅವ ಸುಮ್ಮನೆ ತಲೆ ತಗ್ಗಿಸಿ ನಿಲ್ತಿದ್ದಂಥ ಅಂಥ ಜ್ಞಾನ ಇತ್ತು ಕಬೀರದಾಸರಿಗೆ. ಕಬೀರದಾಸರು ಸಿದ್ಧಾರೂಢರೊಳಗನ ತಮ್ಮನ್ನು ತಾವು ಬೆರೆಸ್ಕೊಂಡು ಬಿಟ್ಟರು. ಒಬ್ಬ ತಂದೆ ಮಗ್ಗರಾಕಿಲ್ಲ ಅಂಥ ಒಂದು ಅನುಬಂಧ ಸಿದ್ಧಾರೂಢರಿಗೆ ಮತ್ತು ಕಬೀರದಾಸರಿಗೆ. ಕಬೀರದಾಸರು ಯಾವಾಗಲೂ ಸಹಿತ ಹಗಲಿ ರಾತ್ರಿ ಸದ್ಗುರುವಿನ ನಾಮಸ್ಮರಣೆ ಒಳಗೆ ಅವರ ಚಿಂತನೆ ಒಳಗನ ಇರೋದು. ಕಣ್ಣಿಗೆ ಕಾಣಾಕ ರಾಜರಂಗ ಮೆರಿತಿದ್ರು, ಆದರೆ ಒಳಗೆ ಒಂದಿಷ್ಟನೂ ಸಹಿತ ಮೋಹ, ಲೋಭ ಅನ್ನೋದು ಇದ್ದಿದ್ದಿಲ್ಲ. ಯಾವ ಹೆಣ್ಮಕ್ಳು ಬಂದರೂ ಸಹಿತ ಅವ್ವ ಅಂತ ಕರಿತಿದ್ರಂತ, ಯಾವ ಗಂಡು ಮಗ ಬಂದರೂ ಸಹಿತ ಬಾರೋ ದೊರೆಯೇ ಅಂತ ಕರಿತಿದ್ರಂತ ಕಬೀರದಾಸರು. ಸಿದ್ಧಾರೂಢರ ರಥದೊಳಗೆ ಕುಂತ ಹೊಂಟ್ರಪ್ಪ ಅಂದ್ರೆ ಮುಂದೆ ಒಂದು ಬಿಳಿ ಕುದುರೆ ಮೇಲೆ ಹತ್ತಿ ಕೈಯಾಗ ಖಡ್ಗವನ್ನು ಹಿಡಿದು ಅದನ್ನು ಜಳಪಿಸ್ಕೊಂತ ಸರಿರಿ ನಮ್ಮಪ್ಪ ಬರ್ತಾನಂತ ಹೇಳಿಕಾರ ಕುದುರೆ ಕಡೆಯಿಂದ ಕುಣಿಯಕ್ಕೆ ಹಚ್ತಿದ್ರಂತ. ಸಿದ್ಧಾರೂಢರು ಅದನ್ನು ನೋಡಿ ಆನಂದದಿಂದ ನಗತಿದ್ರಂತ. ಎಷ್ಟೊಂದು ಗುರು ಸೇವಾ ತತ್ಪರರಾಗಿದ್ದರಂತ ಕಬೀರದಾಸರು. ಸಿದ್ಧಾರೂಢರ ಹರಕೆಯ ಪಡೆದು ಕಬೀರ ಜ್ಞಾನದ ನಿಧಿಯಾದ ಗುರುವಿನ ಚರಿತೆಯ ಅರಿವಿಲೆ ಬರೆದು ನಾಡಿನ ಜನಮನದಲ್ಲಿ ಉಳಿದ ಅಂತ ಹೇಳ್ತಾರೆ. ಕಬೀರದಾಸರು ಅವ್ರ ಕೈಯಾಗಿ ಹಿಡ್ಕೊಳ್ಳುವಂಥ ಬಂಗಾರದ ಬೆತ್ತ, ಬೆಳ್ಳಿ ಬೆತ್ತ, ಅವನು ಕಟ್ಟಿ ಇಟ್ಟರೆ ಒಂದು ಹೊರಿ ಹಾಕಿದ್ದು ಅಂತ ಕಬ್ಬಿನ ಹೊರಿ ಹೆಂಗಿರ್ತಾವಲ್ಲ ಹಂಗೆ ಅವ್ರ ಬೆತ್ತದ ಬಂಗಾರದ ಹೊರಿ ಇತ್ತಂತ ನೋಡ್ರಿ. ಬಂಗಾರದ ಬೆತ್ತದ ಹೊರಿ ಕುತ್ತನಿ ಗಾದಿ ಮೇಲೆ ಮಲ್ಕೊಳ್ತಿದ್ರು. ಹಂಡೆ ಗಂಟ್ಲೆ ನೀರೊಳಗೆ 2 ಬಾಟ್ಲಿ ಅತ್ತರ ಹಾಕಿಕಾರ ಅದನ್ನು ಸ್ನಾನ ಮಾಡ್ತಿದ್ರು. ರಾಜಭೋಗದೊಳಗನ ಇದ್ರೂ ಹಗಲಿ ರಾತ್ರಿ ಸಿದ್ಧಾರೂಢಪ್ಪನ ಧ್ಯಾನದೊಳಗನ ಯಾವಾಗಲೂ ಕಬೀರದಾಸರು ಇರ್ತಿದ್ರಂತ ನೋಡ್ರಿ. ಕಬೀರದಾಸರು ಒಂದು ದಿವಸನೂ ಸಹಿತ ಸಿದ್ಧಾರೂಢರ ಮುಂದೆ ನನಗಿದು ಬೇಕು ಅಂತ ಕೇಳಲಿಲ್ಲ, ಕೇವಲ ಅವರ ಸೇವಾ ಮಾಡಿ ಆನಂದ ಪಡ್ತಿದ್ರು. ಒಂದು ದಿವಸ ಏನಾಗಿತ್ತು ಅಂದ್ರೆ ದೊಡ್ಡ ಅಡುಗೆ ಮನೆಯೊಳಗೆ ಹೊರಗೆ ಬಾಗಿಲ ಹಂತಕ್ಕೆ ಒಂದು ಮಂಚಿತ್ತು. ಆ ಮಂಚದ ಮೇಲೆ ಸಿದ್ಧಾರೂಢಪ್ಪಗಳು ಮಧ್ಯಾಹ್ನ ಅಲ್ಲೇ ಒಂದು ಸ್ವಲ್ಪ ಹೊಳ್ಳಿದ್ರು. ಮಲ್ಕೊಂಡಾಗ ಒಳಗೆ ಅಡುಗೆ ಮನೆಯೊಳಗೆ ಮಂಟೂರು ರಾಚಪ್ಪ ಅಂತೇಳಿಕಾರ ಅವ ಮುಖ್ಯ ಬಾನಸಿಗ ಸಿದ್ಧಾರೂಢರ ಮಠದ್ದು. ಅಡುಗೆ ಎಲ್ಲ ಅವ ಮಾಡವ. ಅವನ ಕೈಯಾಗ 100 ಜನ ಕೆಲಸ ಮಾಡೋರು.
ಸಿದ್ಧಾರೂಢಪ್ಪಗಳು ಹೊರಗದಾರ ಅಂಥೇಳಿ ಹಗರಕ್ಕೆ ಬಂದ ಮಲ್ಕೊಂಡಾರನು ಅಂಥೇಳಿ ಸಿದ್ಧಾರೂಢರು ಕಣ್ಣು ಮುಚ್ಚಿದಾರ, ಎದೆ ಮೇಲೆ ತಮ್ಮ ಕೈ ಇಟ್ಕೊಂಡಾರ. ಕಬೀರ ಕಬೀರ ನನ್ನ ಕಬೀರ ನನ್ನ ಕಬೀರ ಅಂಥೇಳಿ ಕನವರಿಸ್ತಿದ್ರಂತ ಸಿದ್ಧಾರೂಢರು. ಇತ್ತ ನಿದ್ದೆನೂ ಹತ್ತಿಲ್ಲ, ಇತ್ತ ಪೂರ್ಣ ಎಚ್ಚರನೂ ಇಲ್ಲ. ಎದೆ ಮೇಲೆ ಕೈ ಇಟ್ಕೊಂಡಾರ. ಕಬೀರ ಕಬೀರ ನನ್ನ ಕಬೀರ ನನ್ನ ಕಬೀರ ಅಂತ ಕನವರ್ಸಕತ್ತಾರ. ಅಷ್ಟನ್ನು ಕುಡ್ದ ಸಿದ್ಧಾರೂಢ ಅಪ್ಪುಗಳ ಹಂತಕ್ಕೆ ಕಾಲಿಗೆ ನಮಸ್ಕಾರ ಮಾಡಿ ಮಂಟೂರ ರಾಚಪ್ಪಂದ, ಯಪ್ಪ, ಕಬೀರದಾಸರು ಒಂದು ದಿನಾನೂ ಮಠದಾಗ ದುಡಿಲಿಲ್ಲ, ಸೇವಾ ಮಾಡಲಿಲ್ಲ. ಹಗಲಿ ರಾತ್ರಿ ನಿನ್ನ ಸೇವಾ ಮಾಡಿನ. ಕಣ್ತುಂಬ ಒಂದಿನ ನಿದ್ದೆ ಮಾಡಲಿಲ್ಲ. 1000 ಮಂದಿಗೆ ಅಡಿಗೆ ಬೇಕಂದರೂ ಸಹಿತ ಖುಷಿಯಿಂದ ಮಾಡಿದ್ನಿ. ಒಂದು ದಿನಾರೇ ನನ್ನ ನೆನೆಸಿದೇನಪ್ಪ ಯಪ್ಪ. ರಾಚಪ್ಪ ರಾಚಪ್ಪ ನನ್ನ ರಾಚಪ್ಪ ಅಂಥೇಳಿ ಅಂದಿದ್ದನು ಒಂದು ದಿನಾನೂ ಕೇಳಲಿಲ್ಲ ನಾನು. ಆ ಕಬೀರದಾಸರದ್ದು ಎಷ್ಟು ಕನವರ್ಸಾಕತ್ತೀವಯ್ಯಪ್ಪ, ಏನೈತೆ ಅವನೊಳಗೆ ಅಂತಾದ ನನ್ನ ಯಾಕೆ ನೆನೆಸೋದಿಲ್ಲ, ಅವನ ಯಾಕೆ ನೆನೆಸ್ತಿ ಅಂತ ಕೇಳಿದವ ಮಂಟೂರು ರಾಚಪ್ಪ. ಸಿದ್ಧಾರೂಢರಂದರು, ಕಬೀರದಾಸಗೆ ಒಂದಿಟ್ಟ ಕರ್ಕೊಂಡು ಬರ್ವಿ ಇಲ್ಲಿ ಅಂತಂದರು. ಕರ್ಕೊಂಡು ಬಾ ಇಲ್ಲಿ ಅವನಂತಂದರು. ಲಗುನ ಬಾ ಅಂತ ಹೇಳಂದರು. ಅಷ್ಟನ್ನು ಕುಡ್ದ ಕಬೀರದಾಸರು ಮೈಮ್ಯಾಲೆ ಒಂದು ಬಟ್ಟೆ ಇಲ್ಲದಂಗೆ ಬಚ್ಚಲದೊಳಗೆ ಜಳಕ ಮಾಡಕತ್ತಿದ್ರು. ಒಬ್ಬ ಶಿಷ್ಯ ಹೋಗಿ ಹೇಳ್ತಾನೆ, ಬಾಗಲ ಬಡ್ದು ಬಚ್ಚಲ ಮಣಿದು ಅಪ್ಪವರು ಕರೆಯಕತ್ತಾರ, ಲಗುನ ಬರಬೇಕಂತ ಸಿದ್ಧಾರೂಢಪ್ಪಗಳು ಕರೆಯಕತ್ತಾರ. ಅಂದ ಕೂಡಲೇ ಕಬೀರದಾಸರು ಮೈಮ್ಯಾಲೆ ಅರಿವಿಲ್ಲ ಅನ್ನೋದನ್ನು ಮರೆತ ಹಂಗೆ ಸಿದ್ಧಾರೂಢರ ಹಂತಕ್ಕೆ ನೀರು ಬಸ್ಯಾಕತ್ತಿತ್ತು. ಕೈ ಮುಗಿದು ನಿಂತರು. ಹೊರಗೆ ಬಂದೆಪ್ಪ, ಕರೆದ್ರಿ, ಯಾಕೆ ಕರೆದ್ರಿ ಅಂಥೇಳಿ. ಕಬೀರ, ಮೈಮ್ಯಾಲೆ ಒಂದೂ ಅರಿವಿಲ್ಲಲ್ಲೋ, ಹಂಗೆ ಬಂದಿ ಅಂತಂದ್ರಂತ. ಯಪ್ಪ, ನನಗೆ ಪರಿವಿಲ್ರಿ, ನೀವು ಕರೆದ್ರಿ ಅದ್ರ ಒಂದೇ ಪರ್ವೈತಿ, ಅರಿವೈತಿ ನನಗೆ. ಏನು ಕೆಲಸ ಐತಿ ಹೇಳ್ರಿ ಅಂತ ಅಂದ್ರೆ ಕಬೀರದಾಸರು ಸಿದ್ಧಾರೂಢರಿಗೆ. ಸಿದ್ಧಾರೂಢರು ಅಂದರು, ಏನಿಲ್ಲಪ್ಪ, ನೀ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಬಾ, ಆಮೇಲೆ ಮಾತಾಡೋಣ ಅಂತಂದರು. ಆತ್ರಿಪ್ಪ ಅಂತ ಮತ್ತೆ ಹೋದ್ರು ಕಬೀರದಾಸರು. ಅಷ್ಟು ಮಾಡಿ ಮಂಟೂರು ರಾಚಪ್ಪನು ಅಲ್ಲೇ ನಿಂತಿದ್ದ. ಏ ರಾಚಪ್ಪ, ಇದನ್ನು ಇಲ್ಲಿಗೆ ಮುಗಿಸೋಣಪ್ಪ, ಮತ್ತೊಂದು ದಿವಸ ಹೇಳ್ತೇನೆ ನಿನಗೆ ಉತ್ತರ ಅಂತ ಇಷ್ಟಂದರು. ಮತ್ತು ಸಿದ್ಧಾರೂಢರು ಶಯನ ಮಂದಿರದ ಕಡೆ ಹೋದರು. ಮಂಟೂರು ರಾಚಪ್ಪ ಅಡುಗೆ ಮನೆಯೊಳಗೆ ಹೋಗಿ ಮತ್ತು ಗುರು ಸೇವಾ ಮಾಡ್ಕೊಂತ ತನ್ನೊಳಗೆ ಅವ ಆನಂದ ಪಡ್ತಿದ್ದ. ಒಂದು ದಿವಸ ಮಧ್ಯಾಹ್ನ ಅಡುಗೆ ಮಾಡೋ ಸಮಯದೊಳಗೆ ಶಯನ ಮಂದಿರದೊಳಗೆ ಕುಂತಹ ಸಿದ್ಧಾರೂಢರು ಒಬ್ಬ ಭಕ್ತನನ್ನು ಕರೆದು ಹೇಳ್ತಾರೆ, ಅಡುಗೆ ಮನೆಯೊಳಗೆ ಹೋಗಿ ರಾಚಪ್ಪನ ಒಂದಿಟ್ಟ ಕರೆದು ಬರ್ರಿಪ್ಪ ಇಲ್ಲಿ ಅಂತ ಹೇಳ್ತಾರೆ. ಒಬ್ಬ ಶಿಷ್ಯ ಹೋಗಿ ಅಡುಗೆ ಮನೆಯೊಳಗಿದ್ದಂಥ ರಾಚಪ್ಪಗೆ ಹೇಳ್ತಾನೆ, ಸಿದ್ಧಾರೂಢಪ್ಪಗಳು ನಿಮ್ಮನ್ನು ಕರೆಯಾಕತ್ತಾರ, ಲಗುನ ಬಾ ಅಂದಾರು ಅಂತ ಆ ರಾಚಪ್ಪಗೆ ಆ ಶಿಷ್ಯ ಹೇಳಿದ. ಆವಾಗ ರಾಚಪ್ಪ ಏನಂದಂದ್ರೆ, ಸಾರಿಗೆ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಕಾಯಕ್ಕಿಟ್ಟನಿ, ಅದರೊಳಗೆ ಬೆಳ್ಳುಳ್ಳಿ ಮಸಾಲೆ ಹಾಕಿ ಬ್ಯಾಳಿ ಸುರಿಯುದಾನ, 5 ನಿಮಿಷನಾಗ ಬನ್ನಿ ಅಂಥೇಳಿ ಅಪ್ಪ ಅವ್ರಿಗೆ ಅಂತ ಹೇಳಿ ಕಳಿಸಿದ. ಆ ಶಿಷ್ಯ ಬಂದು ಹೇಳಿದ, ಯಪ್ಪ, ಎಣ್ಣೆ ಕಾಯಕ್ಕಿಟ್ಟಾರಂತ, ಸಾರಿಗೆ ಬೆಳ್ಳುಳ್ಳಿ ಮಸಾಲೆ ಹಾಕಿ ಬ್ಯಾಳಿ ಸುರಿಯುವವನ ಬರ್ತೇನೆ ಅಂದನ್ರಿ ರಾಚಪ್ಪ ಅಂತಂದರು. ಆತು ಬಿಡಪ್ಪ ಅಂದರು. ಒಂದು 5 ನಿಮಿಷ ಬಿಟ್ಟು ಬಡ ಬಡ ಸಾರಿಗೆ ಒಗ್ಗರಣೆ ಹಾಕಿ ಬ್ಯಾಳಿ ಸುರಿಯು ಕುದಿಯಾಕಿಟ್ಟ. ರಾಚಪ್ಪ ಓಡಿ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಯಪ್ಪ, ಕರೆಯಾಕೆ ಕಳಿಸಿದ್ರಿ ಅಂತ ಯಾಕೆ ಅಂತ ಕೇಳಿದ. ಇಲ್ಲೋ ರಾಚ, ಮೊನ್ನೆ ನೀ ಪ್ರಶ್ನೆ ಕೇಳಿದ್ದಿ, ಕಬೀರದಾಸರ ಅಂಥದ್ದು ಏನೈತಿ ವಿಶೇಷತೆ ಅಂಥೇಳಿ. ನಾ ಬತ್ಲೆಯಾಗಿ ಜಳಕ ಮಾಡಾಕತ್ತೇನೆ ಅನ್ನೋದನ್ನು ಮರೆತ ಅರಿವಿ ಸಹಿತ ಹಾಕ್ಕೊಳ್ಳಾರ್ದ ನಾ ಕರೆದಿದ್ದಕ್ಕೆ ಓಡಿ ಬಂದ ಬರೀ ನನ್ನ ಧ್ಯಾನದೊಳಗನ ಇದ್ದು ಬಂದಪ್ಪ. ನಿನ್ನ ಕರೆಯಾಕೆ ಕಳಿಸಿದ್ರೆ
ಒಗ್ಗರ್ನಿಗೆ ಎಣ್ಣೆ ಇಟ್ಟನಿ ಹೊತ್ತತತಿ ಒಗ್ಗರ್ನಿ ಹಾಕಿ ಬರ್ತಾನಂತ ಹೇಳಿ ಬಂದಿಪ್ಪ. ಮತ್ತು ನಿನ್ನ ನೆನೆಸ್ಲು ಅವನು ನೆನೆಸ್ಲು ನೀನ ಹೇಳು ಅಂತ ಹೇಳಿ ಸಿದ್ಧಾರೂಢರು ಮಂಟೂರು ರಾಚಪ್ಪಗೆ ಹೇಳಿದ್ರಂತ. ರಾಚಪ್ಪನ ಕಣ್ಣಾಗ ನೀರು ಹೊಂಟಿತು. ಹೌದು ತಂದೆ ಸದ್ಗುರುನಾಥ, ನೀ ಹೇಳಿದಂಥ ಮಾತು ಸತ್ಯ ಐತಿಪ್ಪ ಯಪ್ಪ. ನೀ ಕರ್ಯಾಕೆ ಕಳಿಸಿದ್ರೂ ಸಹಿತ ನಾ ಅದನ್ನು ಹಂಗೆ ಬಿಟ್ಟು ಬರಾಕೆ ನನ್ನ ಕೈಲಿ ಆಗಲಿಲ್ಲ. ಆದರೆ ಕಬೀರದಾಸರು ಮಹಾರಾಜರನ್ನ ಇದ್ರೂ ಸಹಿತ ನನ್ನ ಮರ್ಯಾದೆ ಹೊಕ್ಕತಿ ಮಂದಿ ಏನಂದಾರ ಅನ್ನೋದ್ರ ಪರಿವು ಸಹಿತ ಇರಲಾರ್ದ ದಿಗಂಬರನ ಆಗಿ ನಿನ್ನ ಮುಂದೆ ಬಂದು ನಿಂತರಂದ್ರೆ ಸದ್ಗುರುನಾಥ ನಿಜವಾಗಿಯೂ ಸಹಿತ ಕಬೀರದಾಸರು ಭಾಗ್ಯವಂತರು, ಅವರು ಧನ್ಯರಪ್ಪ. ಅವರು ಸಾಕ್ಷಾತ್ ನಿನ್ನ ಸ್ವರೂಪರನ್ನ ಅದಾರಪ್ಪ. ನಾ ಕಬೀರದಾಸರ ಮೇಲೆ ಸಂಶಯ ಮಾಡಿ ತಪ್ಪು ಮಾಡಿದೆ, ನನ್ನ ಕ್ಷಮಾ ಮಾಡು ತಂದೆ ಅಂತ ಹೇಳಿಕಾರ ಮಂಟೂರು ರಾಚಪ್ಪ ಸಿದ್ಧಾರೂಢರಿಗೆ ಬೇಡಿಕೊಂಡಂತ. ಆವಾಗ ಸಿದ್ಧಾರೂಢರು ಒಂದು ಮಾತು ಹೇಳ್ತಾರೆ, ರಾಚ ನಿನ್ನ ಸೇವಾ ನೀ ಮಾಡಕತ್ತಿ, ಅವರೆಲ್ಲರ ಸೇವಾ ಅವ್ರು ಮಾಡಕತ್ತಾರೋ, ಕಬೀರ ತನ್ನ ಸೇವಾ ತಾ ಮಾಡಕತ್ತಾನಪ್ಪ. ಆ ಕಬೀರನಂಥ ಭಾವ ಎಲ್ಲರಿಗೂ ಬಂದು ಬಿಟ್ರೆ ಎಲ್ಲರೂ ದೇವ್ರನ್ನ ಆಗಿಬಿಡ್ತಾರೋ. ನಂದು ಒಂದು ಆಸೆ ಐತಿಪ್ಪ, ಏನಂತಂದ್ರೆ ನನ್ನನ್ನು ನಂಬಿದಂಥವ್ರೆಲ್ಲರೂ ಸಹಿತ ಕಬೀರನಂಗೆ ಆಗಬೇಕು ಅನ್ನೋ ಭಾವ ಐತಿಪ್ಪ. ಅದಕ್ಕೆ ಆ ಕಬೀರನ ಒಂದು ಜೀವನವನ್ನು, ಆ ಕಬೀರನ ಒಂದು ನಡವಳಿಕೆಯನ್ನು, ಆ ಕಬೀರನ ಒಂದು ಗುರುಭಕ್ತಿಯನ್ನು ಎಲ್ಲರೂ ಆದರ್ಶವಾಗಿಟ್ಕೊಂಡು ಆ ಪ್ರಕಾರ ನಡೆದ್ರೆ ಮುಕ್ತರಾಗ್ತಾರಪ್ಪ. ಅದಕ್ಕೆ ಕಬೀರ ಕಬೀರ ನನ್ನ ಕಬೀರ ಅಂಥೇಳಿ ನಾ ಯಾವಾಗಲೂ ಕನವರಿಸ್ತೇನಪ್ಪ ಅಂತ ಸಿದ್ಧಾರೂಢರು ಆನಂದದಿಂದ ಹೇಳಿದ್ರಂತ.